ಈ ಕಿಚನ್ ರೂಮ್ನ ವಾಸ್ತು ಹೇಗಿರಬೇಕಾಗುತ್ತೆ? ಮತ್ತು ಇವಾಗಿನ ಟ್ರೆಂಡ್ ಓಪನ್ ಕಿಚನ್ ಕೂಡ ಮಾಡ್ತಾರೆ, ಕ್ಲೋಸ್ಡ್ ಕಿಚನ್ ಕೂಡ ಇರುತ್ತೆ. ಇದ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ, ಕಿಚನ್ ಅಂತ ಬಂದಾಗ ಆ ಕಿಚನ್ ಆ್ಯಕ್ಚುಲಾಗಿ ಓಪನ್ ಕಿಚನ್ ನಾಟ್ ರೆಕಮೆಂಡೆಡ್. ಓಕೆ. ಸೊ ಅಗ್ನಿ ಅನ್ನೋದು ಅಗ್ನಿ ಮೂಲೆಯಲ್ಲೇ ಇರಬೇಕು, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬಾರ್ದು. ಅದಕ್ಕೆ ಒಂದು ಡೋರ್ ಇರ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟು. ಓಪನ್ ಕಿಚನ್ ಇದ್ದಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ಅಗ್ರೆಸಿವ್ನೆಸ್ ಬರುತ್ತೆ, ಸ್ವಲ್ಪ ಫೈನಾನ್ಸ್ ಖರ್ಚು ಜಾಸ್ತಿ ಬರುತ್ತೆ. ಯಾಕೆ ಅಂತಂದರೆ ನೋಡಿ, ಮನೆ ಒಳಗಡೆ ಬರ್ತಾ ಇದ್ದಂಗೆ ಅಡುಗೆ ಮಾಡೋದು ಕಾಣಿಸ್ಬಾರ್ದು. ಮನೆ ಒಳಗೆ ಬರ್ತಾ ಇದ್ದಂಗೆ ಅಡುಗೆ ಮನೆ ಕಾಣಿಸ್ತಾ ಇದೆ ಅಥವಾ ಅಡುಗೆ ಮನೆಯವ್ರು ಕಾಣಿಸ್ತಾ ಇದೆ ಅಂತಂದರೆ ಅಲ್ಲಿ ವೆಲ್ತ್ ಡ್ರೈನ್ ಆಗ್ತಾ ಇದೆ ಅಂತ. ಈಗ ನಾನು ಎಕ್ಸಾಂಪಲ್ ಹೇಳಿದೆ, ಅದು ಅಗ್ನಿಮೂಲೆ ಬಂದು ಲಕ್ಷ್ಮೀ ಸ್ಥಾನ. ಸೊ ಅದು ಕಾಣಿಸ್ತಾ ಇದೆ ಬೇರೆಯವ್ರಿಗೆ ಅಂತಂದಾಗ ಅದು ಬೇರೆ ರೀತಿಯಲ್ಲಿ ಖರ್ಚಾಗ್ತಾ ಇದೆ ಅಂತ. ಸೊ ಹಾಗಾಗಿ ಯಾವಾಗಲೂ ಬಂದ್ಬಿಟ್ಟು ಕ್ಲೋಸ್ಡ್ ಕಿಚನ್ ಇರಬೇಕಾಗತ್ತೆ. ಮತ್ತು ಪೂರ್ವಕ್ಕೆ ಅಡುಗೆ ಮಾಡೋವಂಥದ್ದು ಸೂಕ್ತ, ಪ್ರಿಫರಬಲ್ಲು. ಮತ್ತು ಕೆಲವೊಬ್ಬರು ಉತ್ತರಕ್ಕೆ ಮಾಡ್ತಾ ಇರ್ತಾರೆ. ಸೊ ಉತ್ತರಕ್ಕೆ ಮಾಡಬಾರ್ದು. ಉತ್ತರಕ್ಕೆ ಮಾಡೋದ್ರಿಂದ ಕೆರೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ಕೆಲವೊಂದು ಸೌತಿಗೆ ಮಾಡ್ತಾ ಇರ್ತಾರೆ. ಈಗ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಆ ಥರ ಮಾಡ್ಬಿಟ್ಟಿರ್ತಾರೆ. ಸ್ಲ್ಯಾಬ್ ಬಂದ್ಬಿಟ್ಟು ಟುವರ್ಡ್ಸು ಸೌತ್ಗೆ ನಾರ್ತ್ಗೆ ಹಾಕ್ಬಿಟ್ಟಿರ್ತಾರೆ. ಸೊ ಸೌತಿಗೆ ಮಾಡೋದ್ರಿಂದನೂ ಬಡತನ ಬರುತ್ತೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ವೆಸ್ಟ್ ಟುವರ್ಡ್ಸ್ ನಾರ್ತ್ ವೆಸ್ಟಲ್ಲಿ ಮಾಡ್ಬೋದು. ಈಸ್ಟ್ ಆರ್ ವೆಸ್ಟ್ ಇಸ್ ಪ್ರಿಫರಬಲ್ಲು, ನಾರ್ತು ಸೌತು ಮಾಡಬಾರ್ದು.